ಕಸಿನ್ಸ್ನೆಲ್ಲರನ್ನು ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಸೊ ಹೇಗನ್ನಿಸ್ತದೆ ಎಲ್ಲರೂ ಎಷ್ಟೋ ದಿನ ಆದಮೇಲೆ ಮೀಟ್ ಆಗಿರೋದಕ್ಕೆ? ತುಂಬ ದುಃಖ ಆಗ್ತಿದೆ, ಯಾಕಂದರೆ ನೀವು ತುಂಬ ತಲೆ ತಿಂತಾ ಇದ್ದೀರಾ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಭವ್ಯ, ಆಲ್ ದ ಬೆಸ್ಟ್. ನೀನು ಫಿನಾಲೆವರೆಗೂ ಇರೋ ಥರ ಕಂಟೆಸ್ಟೆಂಟು, ಫಿನಾಲೆವರೆಗೂ ಇದ್ದು ಟ್ರೋಫಿ ಗೆದ್ಕೊಂಬ. ಬಿಗಿಲೆ ಕಪ್ಪು ಮುಖ್ಯಂ. ಲಾಸ್ಟ್ ಟೈಮು ನಮ್ಮವರಾಗಿದ್ದೀರು, ಈ ಸತಿನೂ ನಮ್ಮವರಾಗಿ ಹೇಳ್ತಾರೆ. ಭವ್ಯ ಮೇಲೆ ಕಾನ್ಫಿಡೆನ್ಸ್ ಇದೆ. ಯಾವ ಜಗಳಕ್ಕೂ ಜಾಸ್ತಿ ಹೋಗಬೇಡ, ಕೋಪನ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ. ಫುಲ್ ಅಲ್ಲೇ ಇದ್ದು ಕೊನೆಯವರೆಗೂ ಇದ್ದು ಲಾಸ್ಟ್ ಡೇನೇ ಬರಲಿ ಅವರು ಮನೆಗೆ ಅಂತ ಅಷ್ಟೇ ವಿಶ್ವಾಸ ಅವ್ರಿಗೆ. ಆಲ್ ದ ಬೆಸ್ಟ್ ಭವ್ಯ. ಸೊ ಐ ವಿಲ್ ಡೆಫಿನೆಟ್ಲಿ ಮಿಸ್ ಹರ್. ಐ ವಾಂಟ್ ಹರ್ ಟು ವಿನ್ ದ ಟ್ರೋಫಿ ಆ್ಯಂಡ್ ಕಮ್ ಬ್ಯಾಕ್. Need all your love and support and blessings. ಹಾಯ್. ಸೊ ಈಗ ನಾನು ನನ್ನ ಕಸಿನ್ಸ್ನೆಲ್ಲರನ್ನು ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ಪರಿಚಯ ಮಾಡಿಸಿ ಅವ್ರು ಏನು ಹೇಳ್ತಾರೆ ಅವ್ರ ಒಪಿನಿಯನ್ನ ಕೇಳೋಣ. ಇವರು ನಮ್ಮನೆ ದೊಡ್ಡ ಮನೆ ಹುಡುಗ. ಇವ್ರ ಹೆಸರು ಕಿರಣ್ ಅಂತ, ಯೂನಿವರ್ಸಲ್ ಭಾವ ಅಂತ ನಾವು ಕರಿತೀವಿ. ಸೊ ಇವ್ರ ಹೆಸರು ಪುಷ್ಪ ಅಂತ. ಪುಷ್ಪವಲ್ಲಿ, ಸಾರಿ, ಇವರು ಸೋಕಾಲ್ಡ್ ತಮ್ಮ ಅಲ್ಲ, ಅಣ್ಣ ಮನು ಅಂತ. ಅವರು ನಮ್ಮ ಅಕ್ಕ ಮೇಘನಾ ಅಂತ. ಇಲ್ಲಿ ಇಬ್ಬಿಬ್ರು ಮೇಘನಾ ಇದ್ದಾರೆ ಆಯಿತಾ. ನನಗೆ ಎಷ್ಟು ಜನ ಮೇಘನಾ ಫ್ರೆಂಡ್ಸ್ ಇದ್ದಾರೋ. ಇನ್ನೊಂದು ಮೇಘನಾ ಸಲಾಂಕೆ ಅಂತ, ಅದು ನಿಮ್ಗೆ ಗೊತ್ತಿರಲೇಬೇಕು. ಭವ್ಯಂದು ಕಾಪಿ ಮಾಡೋಳು ಬರ್ಷಿನಿ. ನೋಡಿ, ಹೊಟ್ಟೆ ಕಿಚ್ಚು ಜನಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಮಯೂರಿ, ಮನ್ಸೂರಿ, ಎಲ್ಲ ಉರಿ, ಏನು ಮಾಡೋಕ್ಕಾಗಲ್ಲ. ಇವರು ಶರತ್ ಅಂತ. ಇವ್ರನ್ನೇ ಬಿಟ್ಬಿಟ್ಟಿದ್ದೀನಿ, ಶರತ್ ಅಂತ. ಇವರು ಅರ್ಚನಾ ಅಂತ. ಸೊ ಹೇಗನ್ನಿಸ್ತದೆ ಎಲ್ಲರೂ ಎಷ್ಟೋ ದಿನ ಆದಮೇಲೆ ಮೀಟ್ ಆಗಿರೋದಕ್ಕೆ? ತುಂಬ ಖುಷಿ ಆಗ್ತಾಯಿದೆ. ಒಂದು ಮೈಕ್ ಒಬ್ಬರೇ ಎರಡು ಮೈಕ್ ಇಟ್ಕೊಂಡ್ರೆ ಹೆಂಗೆ ಮಾತಾಡೋದು? ತುಂಬ ಖುಷಿ ಆಗ್ತಾಯಿದೆ. ಖುಷಿ ಆಗ್ತಾಯಿದೆ. ಇನ್ನೇನು ಹೇಳೋದು, ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ತುಂಬ ದುಃಖ ಆಗ್ತಿದೆ, ಯಾಕಂದರೆ ನೀವು ತುಂಬ ತಲೆ ತಿಂತಾ ಇದ್ದೀರಾ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಇದು ದೀಪಿಕಾ ಅಲಿಯಾಸ್ ದೀಪ್ಸ್ ಅಂತ. ಸೊ ದೀಪಿಕಾ ಅವರು ಪಾಪ ತುಂಬ ಕಷ್ಟಪಟ್ಟು ಬಂದಿದ್ದಾರೆ ಅಲ್ಲಿಂದ ಇಲ್ಲಿಯೊಳಗೆ ವಿಶಸ್ ಮಾಡೋಕ್ಕೆ. ಸೊ ದೀಪ್ಸ್ ಏನಾದರೂ ಒಂದು ಎರಡು ಲೈನ್ ಹೇಳು. ಭವ್ಯ, ಆಲ್ ದ ಬೆಸ್ಟ್. ನೀನು ಫಿನಾಲೆವರೆಗೂ ಇರೋ ಥರ ಕಂಟೆಸ್ಟೆಂಟು, ಫಿನಾಲೆವರೆಗೂ ಇದ್ದು ಟ್ರೋಫಿ ಗೆದ್ಕೊಂಬ. ಆ್ಯಂಡ್ ತುಂಬ ಸ್ವೀಟೆಸ್ಟ್ ಭವ್ಯ. ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾಳೆ. ಸೊ ಆಲ್ ದ ಬೆಸ್ಟ್ ಬಾಸ್. ಇವರು ಸುಮ್ಮನೆ ನಾಟಕ ಮಾಡೋದು, ಬಿಲ್ಡಪ್. ಇವನೇ ಚಾನಲ್ ಅನ್ನೋ ಥರ ಬಿಲ್ಡಪ್ ತಗೋತಾ ಇದ್ದಾನೆ. ಇವನ ಹೆಸರು ಗೋಕುಲ್. ನನಗೆ ಟೆಕ್ಸ್ಟ್ ಹಾಕಿದ್ದ, ಏನೋ ಈ ಥರ ಬ್ಲ್ಯಾಕ್ ಡ್ರೆಸ್ ಹಾಕೊಂಬ, ನಾನು ನೀನು ಮ್ಯಾಚ್ ಮಾಡೋಣ ಅಂತ. ಏನು ಮಾಡೋಕೆ ಅವನಿಗೆ, ನನಗೆ ಅಂತೆಲ್ಲ ಎಲ್ರಿಗೂ ಟೆಕ್ಸ್ಟ್ ಮಾಡ್ತಾನಲ್ವ. ಹ್ಞೂ ಅಂತ ಒಪ್ಕೊ. ನಿನಗೋಸ್ಕರ ಅಯ್ಯೋ, ಇಲ್ಲ ನನಗೋಸ್ಕರ ಅನ್ನೋದೆಲ್ಲ ಕಟ್ಟು ಕತೆ. ಪ್ಲೀಸ್ ಡೋಂಟ್ ಬಿಲೀವ್ ಹಿಮ್. ಸೊ ಈಗ ಮ್ಯಾಟ್ರಿಗೆ ಬರೋಣ. ಸೊ ಭವ್ಯ ಅವ್ರ ಬಗ್ಗೆ ಒಂದೆರಡು ಮಾತು. ಭವ್ಯ ಅವ್ರ ಬಗ್ಗೆ ಒಂದು ಮಾತು. ಆ್ಯಕ್ಚುಲಿ ನಮ್ಮದೊಂದು ಸಂಪ್ರದಾಯ ಇದೆ ಅಲ್ಲ, ನಮ್ಮ ಕಡೆ ಹೋದವರೆಲ್ಲ ಒಂದ್ಸಲಿ ಕಪ್ಪು ಎತ್ಕೊಂಡು ಬರ್ತಾರೆ. ಈ ಸಲಿನೂ ಬಿಗಿಲೆ ಕಪ್ಪು ಮುಖ್ಯಂ. ಲಾಸ್ಟ್ ಟೈಮು ನಮ್ಮವರಾಗಿದ್ದೀರು, ಈ ಸತಿನೂ ನಮ್ಮವರಾಗಿ ಹೇಳ್ತಾರೆ. ಭವ್ಯ ಮೇಲೆ ಕಾನ್ಫಿಡೆನ್ಸ್ ಇದೆ. ವಿ ಹ್ಯಾವ್ ಸೀನ್ ಅರ್. ತುಂಬ ದಿವಸದಿಂದ ನೋಡ್ತಾ ಇದೀವಿ, ಈ ಸತಿ ಗೆದ್ದೇ ತುಂಬ ವರ್ಷದಿಂದ ನೋಡ್ತಾ ಇದೀಯಾ? ಏನು ಮಾಡಕ್ಕೆ, ಅವ್ನು ಕರೆಕ್ಟ್ ಮಾಡ್ತೀನಿ. ಅವ್ನಿಗೆ ಕನ್ನಡ ಇಂಗ್ಲೀಷ್ ಎರಡು ಸ್ವಲ್ಪ ಅರ್ಧಂಬರ್ಧ ಗೊತ್ತಿದೆ. ಸತಿ ನೀನೋದ್ರೆ ಗೆದ್ಕೊಂಬ ಆಯ್ತಾ? ನನ್ನ ಕಳಿಸ್ತಾನಂತೆ. ನಾನು ಹೋದ್ರೆ ಒಳ್ಳೆ ಸೂಪರ್ ಹಿಟ್ ಆಗುತ್ತೆ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ತುಂಬ ನನ್ನ ಕಡೆಯಿಂದ ಭವ್ಯನ್ಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿ ಗೆದ್ಕೊಂಬ. ನಿಮಗೋಸ್ಕರ ಆಚೆ ತುಂಬ ಸಪೋರ್ಟಿವ್ ಆಗಿರ್ತೀವಿ ಎಲ್ಲರೂ ಕೂಡ. ಇಲ್ಲಿ ಏನು ಚಿಂತೆ ಮಾಡಬೇಡ, ಒಳಗಡೆ ಖುಷಿಯಾಗಿ ಸ್ಟ್ರಾಂಗ್ ಆಗಿ ಆಡಿ ಗೆದ್ದಿ ಬಾ ಅಂತ ಹೇಳ್ತೀನಿ ಅಷ್ಟೇ. ಎರಡು ಮಾತು, ಎರಡು ವಿಷಸ್. ಏನ್ರ ಬಗ್ಗೆ? ಅವರು ಒಳಗಡೆ ಹೋಗೋದ್ರಿಂದ ಭವ್ಯ ಅವರು ನಿಮಗೆ ಏನು ಅನಿಸುತ್ತೆ ಅಂತ? ಚೆನ್ನಾಗಿ ಆಡು, ಯಾವ ಜಗಳಕ್ಕೂ ಜಾಸ್ತಿ ಹೋಗಬೇಡ, ಕೋಪನ್ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ. ಬಿ ಸ್ಟ್ರಾಂಗ್, ಪ್ಲೇ ಗುಡ್, ಒಳ್ಳೇದಾಗಲಿ, ಗೆದ್ದು ಬಾ. ವರ್ಷಿಣಿ ಅಂತ, ಭವ್ಯಂದು ಸಿಸ್ಟರ್, ನಂದು ಸಿಸ್ಟರೇ. ನಮಸ್ತೆ. ಈಗ 10 ಸೆಕೆಂಡ್ಸಲ್ಲಿ ಅವಳಿಗೆ ಒಂದು ವಿಷಯನ ಹೇಳ್ಬಿಟ್ಟು ಮುಕ್ತಾಯಗೊಳಿಸಿದ್ರೆ ತುಂಬ. ಓಕೆ, ನಾನು ಜಾಸ್ತಿ ಏನು ಕೊರಿಯಲ್ಲ ತಲೆನ. ಬಟ್ ಎಸ್, ವಾಟ್ ಐ ವುಡ್ ಲೈಕ್ ಟು ಸಿ ಇಸ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ಜಸ್ಟ್ ನೀನು ಏನು ಅಂದ್ಕೊಂಡಿದ್ಯಾ ಅದನ್ನು ಆರಾಮಾಗಿ ಮಾಡು, ಜಾಸ್ತಿ ತಲೆ ಕೆಡ್ಸ್ಕೊಳ್ಬೇಡ. ವಿ ವಿಲ್ ಆಲ್ ಬಿ ಫೈನ್ ಹಿಯರ್. ನೀನು ಅಂದ್ಕೊಂಡಿದ್ದನ್ನ ನೀನು ಅಲ್ಲಿ ಹೋಗಿ ಜಸ್ಟ್ ಪ್ರೂವ್ ಟು ಯುವರ್ ಸೆಲ್ಫ್ ದಟ್ ವಾಟ್ ಎವರ್ ಯು ಆರ್. ಆಚೆ ಜನಕ್ಕೆ ನೀವು ಪ್ರೂವ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಜಸ್ಟ್ ಬಿ ಯುವರ್ ಸೆಲ್ಫ್. ಸೊ ಇವರು
ಮೇಘನಾ ಸಲಂಕೆ ಅಂತ. ಸೊ ಇವರು ಒಂದು 10 ಸೆಕೆಂಡ್ಸಲ್ಲಿ ಪಟ್ಟನೆ ಇವ್ರದ್ದೊಂದು 2 ಡೈಲಾಗ್ ಇದೆ, ಅದನ್ನು ಲಾಸ್ಟಿಗೆ ಹೇಳ್ತೀನಿ. ನೀವು ಪಟ್ಟನೆ ಮುಗಿಸಿದ್ರೆ ನಾನು ಪಟ್ಟನೆ ಹೇಳ್ತೀನಿ. ಭವ್ಯ ಅವರು ಅಲ್ಲಿ ಹೋಗ್ತಿರೋದು ತುಂಬ ಖುಷಿ ಇದೆ, ತುಂಬ ಪ್ರೌಡ್ ಫೀಲಿಂಗ್ ಇದೆ ಅವ್ರು ಹೋಗ್ತಿದ್ದಾರೆ ಅಂತ. ಎಲ್ಲ ಒಳ್ಳೇದಾಗಲಿ ಅವ್ರಿಗೆ. ಅವ್ರನ್ನ ಮಿಸ್ ಮಾಡಿಕೊಂಡ್ರು ಚಿಂತೆ ಇಲ್ಲ, ದಿವ್ಯನ್ ಬರ್ಡೇಗಿಲ್ಲ ಅಂದರೂ ಚಿಂತೆ ಇಲ್ಲ, ಫುಲ್ ಅಲ್ಲೇ ಇದ್ದು ಕೊನೆಯವರೆಗೂ ಇದ್ದು ಲಾಸ್ಟ್ ಡೇನೇ ಬರಲಿ ಅವರು ಮನೆಗೆ ಅಂತ ಅಷ್ಟೇ ವಿಶ್ವಾಸ ಅವ್ರಿಗೆ. ಎಲ್ಲ ಒಳ್ಳೇದಾಗಲಿ, ಚೆನ್ನಾಗಿ ಅವ್ರು ನೋಡ್ಕೊಂಡು ಆರೋಗ್ಯವಾಗಿ ಆರಾಮಾಗಿದ್ದರೆ ಅಷ್ಟೇ ಖುಷಿ, ಅಷ್ಟೇ. ಹೋಗಿ ಬರಲಿ ಅವ್ರು, ಒಳ್ಳೇದಾಗಲಿ. ಸೊ ಇದು ನನ್ನ ಕಸಿನ್, ನಮ್ಮ ದೊಡ್ಡಮ್ಮ ಮಗಳು ಮೇಘನಾ ಅಂತ. ಮಾತು ಜಾಸ್ತಿ ಆಡಲ್ಲ, ಬಟ್ ಸ್ಟಿಲ್ ಒಂದು 2 ಲೈನ್ ಹೇಳಿಸ್ತೀನಿ. ಮೇಘನಾ ಅವಳು ಒಳಗಡೆ ಹೋಗ್ತಿರೋದು ನಿಂಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಒಂದು ಭಯ ಅಂದರೆ ಶಾರ್ಟ್ ಟೆಂಪರ್ ಅಂತ ಒಂದೊಂದು ಸಲ ಅನಿಸುತ್ತೆ, ಬಟ್ ಇಲ್ಲ, ಚೆನ್ನಾಗಿ ಮ್ಯಾನೇಜ್ ಮಾಡ್ತಾಳೆ ಅಂತ ಒಂದಿದೆ. ಯಾಕಂದರೆ ದಿವ್ಯಾ ಟ್ರೈನ್ ಮಾಡಿದ್ದಾಳೆ ಅವಳ ಮ್ಯಾನೇಜ್ ಮಾಡೋಕ್ಕೆ, ಹೇಗೆ ಆ್ಯಂಗರ್ ಕಂಟ್ರೋಲ್ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟು ಮೆಡಿಟೇಟ್ ಮಾಡಿಸ್ತಾ ಇದ್ದಾಳೆ ಬೆಳಗ್ಗೆ ಹೊತ್ತೆದ್ದು. ಸೊ ಹೋಪ್ ಚೆನ್ನಾಗಿ ಮ್ಯಾನೇಜ್ ಮಾಡಿ ಅವಳು ಆಚೆ ಬರ್ತಾಳೆ ಅಂತ ಐ ಹೋಪ್. ಇವರು ನಮ್ಮ ಯೂನಿವರ್ಸಲ್ ಭಾವ. ಹಾಯ್. ಇವ್ರನ್ನ ಫುಲ್ಲು ಏನೋ ಗೊತ್ತಿಲ್ಲ ನನಗೆ, ಬಿಟ್ಬಿಡಿ. ಇವ್ರು ನಾಚಿಕೆ ಪಡ್ಕೋತಾ ಇದ್ದಾರೆ. ನಾಚಿಕೆ ಎಲ್ಲ ಊರಿಂದ ಆಚಿಕೆ ಅಂತ ಹೇಳ್ಬಿಟ್ಟು ಗೌಡ್ರ ಸ್ಟೈಲಲ್ಲಿ, ಅಲ್ಲಿ ಗೌಡಲ್ಲ ಗೊತ್ತು ಬಿಡಿ. ಆಯ್ತು ಗೌಡ್ರ ಸ್ಟೈಲಲ್ಲಿ ಹೇಳಿ. ಆಲ್ ದ ಬೆಸ್ಟ್ ಭವ್ಯ, ಎಲ್ಲ ಒಳ್ಳೇದಾಗಲಿ. ವಿನ್ ಆಗಿ ಬರೋದಕ್ಕೆ ಕಾಯ್ತಾ ಇರ್ತೀನಿ ಭಾವ. ಇಲ್ಲಿ ಫುಲ್ ಝೂಮಲ್ಲಿ ಆವತ್ತು ಫುಲ್ ಪಾರ್ಟಿಲೇ ಇರ್ತೀನಿ ನಾನು. ಚೆನ್ನಾಗಿ ಆಡು, ಯಾವುದಕ್ಕೂ ಭಯ ಪಡಬೇಡ, ಗೊತ್ತಲ್ಲ ಭಾವ ಹಿಂದೆ ಇರ್ತೀನಿ ಯಾವಾಗೂ. ಇವರು ಭವ್ಯ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್. ಇವ್ರು ಫೋನಲ್ಲಿ ಮಾತಾಡೋದು ನೋಡಿದ್ರೆ ಇವ್ರಿಗೆ ನನ್ನ ಬಗ್ಗೆ ಹೇಳು ಅನ್ನ, ಇವಳು ಯಾಕೆ ನನ್ನ ಬಗ್ಗೆ ಹೇಳ್ತಿದ್ದಾಳೆ? ಫೋನಲ್ಲಿ ಮಾತಾಡೋದು ನೋಡ್ರೆ ಇವಳಿಗೂ ಆಗೋದೇ ಇಲ್ಲ ಅನ್ನಂಗೆ ಮಾತಾಡ್ತಾರೆ. ಎದುರುಗಡೆ ಬಂದ ತಕ್ಷಣ ಪಿ ಗೋಬಿ ಅಂದ್ಕೊಂಡು ಆಡ್ತಾ ಇರ್ತಾರೆ. ಏನೋ ಬಿಡಿ, ಆಯಿತು ಅವ್ರವ್ರದ್ದು. ಸರಿ, ನೀವು ಹೇಳಿ, ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿತ್ತಾ? ಏನಿಲ್ಲ, ನಾನು ಮಿಸ್ ಮಾಡ್ಕೊತೀನಿ. ಅವಳು ಕೇಳಿಸ್ಕೋಬಾರ್ದು ಇದನ್ನು. ನಾನು ತುಂಬ ಮಿಸ್ ಮಾಡ್ಕೊತೀನಿ. ಅಟ್ಲೀಸ್ಟ್ ನಾವು 2 days 3 days ಒನ್ಸ್ ಆದರೂ ಮೀಟ್ ಆಗ್ತಿದ್ವಿ, ಎವ್ರಿ ಡೇ ಕಾಲ್ ಮಾತಾಡ್ತಿದ್ವಿ. ಇವಾಗ ನಾನು ಯಾರಿಗೆ ಕಾಲ್ ಮಾಡಲಿ, ನನಗೆ ಯಾರು ಬೆಸ್ಟ್ ಫ್ರೆಂಡ್ಸೇ ಒಂಥರ ತುಂಬ ಕಮ್ಮಿ. ನನಗೆ 1-2-3 ಜನ ಅಷ್ಟೇ ಬೆಸ್ಟ್ ಫ್ರೆಂಡ್ಸು, ಅದರಲ್ಲಿ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಸೊ ಐ ವಿಲ್ ಡೆಫಿನೆಟ್ಲಿ ಮಿಸ್ ಹರ್. ಐ ವಾಂಟ್ ಹರ್ ಟು ವಿನ್ ದ ಟ್ರೋಫಿ ಆ್ಯಂಡ್ ಕಮ್ ಬ್ಯಾಕ್. ನಾನು ಅವಳು 3 months ಇದ್ದು ಟ್ರೋಫಿ ಜೊತೆಗೆ ಬರಬೇಕು ಅಂತ ವಿಶ್ ಮಾಡ್ತಿದ್ದೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅಲ್ಲ ಭವ್ಯ ಅವ್ರ ಬೆಸ್ಟ್ ಫ್ರೆಂಡಿಗೆ ಜೈ. ಹೋಗಿ ಸಾಕು. ಸೊ ಇವ್ರ ಹೆಸರು ಚಿಂಟು ಅಲಿಯಾಸ್ ಮಯುತ್ ಅಂತ, ಇವ್ರ ಹೆಸರು CV ಅಲಿಯಾಸ್ ಅಕ್ಷಯ್ ಅಂತ, ಇವ್ರ ಹೆಸರು ಮನು ಅಂತ. ಸೊ ಒಂದು 10 ಸೆಕೆಂಡ್ಸಲ್ಲಿ ಬೇಗ ಮಾತಾಡಿ. ಕ್ಯಾಮ್ರಾ ಮುಂದೆನೇ ಯಾರು ಬಂದಿಲ್ಲ, ಭಯ ಪಡ್ತಾರೆ. ಆಲ್ ದ ಬೆಸ್ಟ್ ಭವ್ಯ. ಆಲ್ ದ ಬೆಸ್ಟ್ ಭವ್ಯ, ಗೆದ್ದು ಬನ್ನಿ. ಆಲ್ ದ ಬೆಸ್ಟ್, ಸಿ ಯು ಆಫ್ಟರ್ 3 months. ಇವರು ಶರತ್ ಅಂತ, ಪಾಪ ಭವ್ಯನ ಫೇವ್ರೆಟ್ ಬ್ರದರ್ ಇವರು. ಸೊ ಇವರು ಒಂದು 2 ಮಾತಾಡಲಿ ಅಂತ ಕೋರಿಕೊಳ್ಳುತ್ತಿದ್ದೇವೆ. ಏನು ಮಾತಾಡಬೇಕು? ಹಾಯ್ ಭವ್ಯ, ಆಲ್ ದ ಬೆಸ್ಟ್, ಚೆನ್ನಾಗಿ ಆಡಿ ಬಾ. ಆಲ್ ದ ಬೆಸ್ಟ್. ಚೆನ್ನಾಗಿ ಆಡ್ತಾಳೆ, ಆಡೋದೇನು ಹೇಳೋದು ಬೇಡ. ಹೆಂಗಿರ್ತಾಳೆ ನೋಡ್ಬೇಕು. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೆಂಗಿರ್ತಾಳೆ, ಹೆಂಗೆ ಆಡ್ತಾಳೆ ಅನ್ನೋದು ನೋಡಬೇಕು. ನೋಡೋಣ ಮುಂದೆ ಏನಿರುತ್ತೆ, ಹೆಂಗಿರುತ್ತೆ ನೋಡೋಣ. 100 days ಇದ್ದು ಗೆದ್ಬಿಟ್ಟು ಬರ್ತಾಳೆ. ಆಲ್ ದ ವೆರಿ ಬೆಸ್ಟ್. ರಣರಂಗ ಧೈರ್ಯ ಇರಲಿ. ಓ ಆ್ಯಕ್ಚುಲಿ ಇನ್ನು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂದಿದ್ದು ಪ್ಲ್ಯಾನ್ ಎಲ್ಲ ಹೋಯಿತು, ಬಟ್ ಇಟ್ಸ್ ಓಕೆ. ಸಿಂಪಲ್ಲಾಗಿ ಚೆನ್ನಾಗಾಯಿತು, ನಾವು ಒಂದು ಖುಷಿ ಇದೆ. ಆ್ಯಂಡ್ ಮೋರೋವರ್ ಎಲ್ರಿಗೂ ಮಧ್ಯಾಹ್ನ ನಾನು ನಿಂತ್ಕೊಂಡು ಕಾಲ್ ಮಾಡಿದೆ, ಇಷ್ಟೊತ್ತಿಗೆ ಬನ್ನಿ, ಮತ್ತು ಎಲ್ಲರೂ ಬರಲೇಬೇಕು, ಬಿಕಾಸ್ ಅದೊಂದು ಲಾಸ್ಟ್ ಡೇ ಇರುತ್ತೆ ಒಳಗೆ ಅಂತ. ಸೊ ಯಾರೂ ಮಿಸ್ ಮಾಡ್ದಂಗೆ, 1-2 ಮಿಸ್ ಆಗಿದ್ದಾರೆ. 2 ಮಿಸ್ ಮಾಡಿರೋರಿಗೆ ಆಮೇಲೆ ನೋಡ್ಕೊಳ್ತೀನಿ, ಬಟ್ ಸ್ಟಿಲ್ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ. ಆ್ಯಂಡ್ ನಾನು 1-2 ಮಾತು ಹೇಳಬೇಕು ಅಂದರೆ, ಚೆನ್ನಾಗಿ ಆಡ್ತಾಳೆ, ಪೇಷನ್ಸ್ ಇದೆ ಅವಳಿಗೆ. ಹೊರಗಡೆ ಪೀಪಲ್ನ ಮತ್ತು ಒಳಗಡೆ ಇರೋ ಫ್ಯಾಮಿಲಿ ಪೀಪಲ್ನ ಟ್ರೀಟ್ ಮಾಡೋ ಒಂದು ಇದು ಏನದು ಮೈಂಡ್ಸೆಟ್ ಗೊತ್ತಿದೆ ಅವಳಿಗೆ. ನಾನೇನು ಹೇಳ್ತೀನಿ ಅಂತ ಅಂದರೆ, ಮೇ ಬಿ ಗೋ ವಿತ್ ದ ಫ್ಲೋ ಥರ ಹೋಗು, ಒಳಗಡೆ ಹೋದ್ಮೇಲೆ, ಬಿಕಾಸ್ ನಿಮ್ಗೆ ಗೊತ್ತಿರಲ್ಲ ಏನೇನು ಆಗುತ್ತೆ, ಏನೇನು ಇರುತ್ತೆ ಅಂತ.
ಸೊ ಚೆನ್ನಾಗಿ ಆಡು, ಸೂಪರಾಗಿ ರೆಡಿ ಆಗು. ನಾನಂತೂ ತುಂಬ ಎಫರ್ಟ್ಸ್ ಹಾಕಿ ಅದು ಕಾಸ್ಟ್ಯೂಮ್ಸ್ ಎಲ್ಲ ಒಂದೊಂದಕ್ಕೂ ಇಂಚಿಂಚಿಗೂ ನೋಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಇವತ್ತು ಯಾರ್ಯಾರು ಬಂದಿದ್ರೋ ಇನ್ನು ಕೆಲವೊಬ್ಬರು ಮಿಸ್ ಆಗಿದ್ದಾರೆ ಇದರಲ್ಲಿ. ಬಟ್ ಇಲ್ಲಿ ಬಂದಿರೋರು ನನಗೆ ತುಂಬ 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 ಕ್ಲೋಸ್ ಒನ್ಸ್ ಆ್ಯಂಡ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ. ನನ್ನ ಫ್ಯಾಮಿಲಿ ಅಂದರೆ ನನ್ನ ಫ್ಯಾಮಿಲಿ ಬಿಟ್ಟು ಇವರು ಎಲ್ಲ ನನ್ನ ನೆಕ್ಸ್ಟ್ ಫ್ಯಾಮಿಲಿ. ಆ್ಯಂಡ್ ನನ್ನ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನ್ನ ಜೊತೆಗೆ ನಿಂತು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ರಿಗೂ ಯಾರ್ಯಾರು ಬಂದಿದ್ದೀರೋ, ಯಾರ್ಯಾರು ಬರೋಕ್ಕಾಗಿಲ್ವೋ, ಇಟ್ಸ್ ಓಕೆ. ಥ್ಯಾಂಕ್ ಯು ಸೋ ಮಚ್. ನೀಡ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ವಿ ಆರ್ ಎಂಡಿಂಗ್ ದ ವ್ಲಾಗ್ ಫಾರ್ ನಾವು. ಅಂದರೆ ನಂಗೇನು ಮಾತು ಬರ್ತಾ ಇಲ್ಲ. ಯಾ, ಬಟ್ ನಂಗೇನು ಮಾತು ಬರ್ತಾ ಟಯರ್ಡ್. ನಾನು ಹೇಳ್ತಲ್ಲ, ನಾನು ಇದ್ದೀನಿ, ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಡೆಡ್ ಟಯರ್ಡ್. ನಂಗೆ ಏನು ಮಾತಾಡಬೇಕು ಅಂತಲೂ ಓಡ್ತಿಲ್ಲ. ಸ್ವಲ್ಪ ಮಾತು ಕಮ್ಮಿ ಮಾತಾಡಿದ್ದೀನಿ ಈ ವ್ಲಾಗಲ್ಲಿ. ಸೊ ಗೈಸ್, ಹೊರಗಡೆ ಬಂದಮೇಲೆ ಫುಲ್ಲು ಜೋಶಾಗೆ, ಎನರ್ಜೆಟಿಕ್ ಆಗಿ ಬೇರೆ ಬೇರೆ ಹೊಸ ಹೊಸ ವ್ಲಾಗ್ ಮಾಡ್ತೀನಿ. ಮಾತೇ ಬರ್ತಾ ಇಲ್ಲ. ಓಕೆ, ಬಾಯ್. ಅಂಟಿಲ್ ದೆನ್ ಮಿಸ್ ಮೀ, ಇವನ್ ಐ ವಿಲ್ ಮಿಸ್ ಯು ಗೈಸ್. ಟೇಕ್ ಕೇರ್. ಬಾಯ್ ಬಾಯ್.